ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೇ ನಮ್ಮ ಗುರಿ. ಕರ್ನಾಟಕ ಸರ್ಕಾರವು ಭೂ ಪರಿವರ್ತನೆಯ ಪ್ರಕ್ರಿಯೆಯನ್ನ ಈಗ ಸರಳೀಕರಣ ಮಾಡಿದೆ. ಯಾಕಂದ್ರೆ ಇಂಥ ಒಂದು ಸಂಬಂಧವಾಗಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಭರ್ಜರಿಯಾದಂತಹ ಒಂದು ಮಾಹಿತಿಯನ್ನು ಕೂಡ ಹೊರಡಿಸಿದ್ದಾರೆ. ಯಾಕಂದ್ರೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1900 ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟಂತೆ 2025 ಡಿಸೆಂಬರ್ 23ರಂದು ಈ ಒಂದು ಭೂ ಪರಿವರ್ತನೆಯ ಪ್ರಕ್ರಿಯೆಗೆ ಆದೇಶವನ್ನು ಹೊರಡಿಸಿದ್ದಾರೆ. ಆದರೆ ಇಲ್ಲಿ ಕರ್ನಾಟಕದ ಭೂ ಕಂದಾಯ ಕಾಯ್ದೆ 1964ರ ಕಲಂ 95ರ ತಿದ್ದುಪಡಿಗೆ ಈ ಒಂದು ಆದೇಶವನ್ನು ಹೊರಡಿಸಿರುವಂತಹ ಹಿನ್ನೆಲೆಯಲ್ಲಿ ಕಳೆದ 2 ಮತ್ತು 3 ವರ್ಷಗಳಿಂದ ಕಾನೂನಿಗೆ ಇರುವಂತಹ ತಿದ್ದುಪಡಿ ಕಾಯ್ದೆಗಳನ್ನ ತರಲಾರ್ದೇನೆ ಸಂವಾದಿತವಾಗಿ ಕೆಲವೊಂದಿಷ್ಟು ನಿಯಮಗಳನ್ನ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಜಾರಿಗೆ ತಂದಿದ್ದಾರೆ. ಆದರೆ ಇಲ್ಲಿ ಕಳೆದ 2 ವರ್ಷದಲ್ಲಿ ಭೂ ಕಂದಾಯ ಕಾಯ್ದೆ 1964ರ ಅನೇಕ ಕಲಂಗಳಿಗೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ತಿದ್ದುಪಡಿಯನ್ನು ತರಲಾಗಿದೆ. ಆದರೆ ಯಾವುದೇ ರೀತಿಯಾಗಿ ಸಾರ್ವಜನಿಕರಿಗೆ ಜನಸ್ನೇಹಿ ಆಡಳಿತಕ್ಕೆ ನಾಂದಿಯನ್ನು ಹಾಡಲು ಈ ಒಂದು ರೀತಿ ಪ್ರಯತ್ನವನ್ನು ಕೂಡ ಪಡಲಾಗಿದೆ. ಆದರೆ ಇದೇ ಉದ್ದೇಶದಿಂದಲೂ ಕೂಡ 47ರ ಕಲಂಗಳಿಗೆ 9ರ ಒಂದು ತಿದ್ದುಪಡಿ ಕಾಯ್ದೆಯನ್ನು ಕೂಡ ತರಲಾಗಿದೆ. ಯಾಕಂದ್ರೆ ಕರ್ನಾಟಕದ ಭೂ ಕಂದಾಯದ ನಿಯಮಗಳು 1966ರ ಅನುಕ್ರಮವಾಗಿ ಅಂದ್ರೆ 56 ವರ್ಷಗಳ ತರುವಾಯ ಸುಮಾರು 44 ನಿಯಮಗಳಿಗೆ ತಿದ್ದುಪಡಿಯನ್ನು ತರಲಾಗಿತ್ತು. ಆದ್ರೂ 1974ರಲ್ಲಿ ದೇವರಾಜ ಅರಸು ಸುಧಾರಣಾ ಕಾಯ್ದೆ 1961ಕ್ಕೆ ಸಂಬಂಧಪಟ್ಟಂತೆ 145 ಕಡೆಗೆ ಇಂಥ ಒಂದು ತಿದ್ದುಪಡಿಯನ್ನು ತಂದು ಕಾನೂನಿಗೆ ಇರತಕ್ಕಂತ ಒಂದು ಸ್ವಾತಂತ್ರ್ಯವನ್ನು ಕೂಡ ನೀಡಲಾಗಿತ್ತು. ಯಾಕಂದ್ರೆ ಅದು ಆದ ನಂತರ ಸಮಗ್ರವಾಗಿರತಕ್ಕಂತ ಒಂದು ತಿದ್ದುಪಡಿಯನ್ನು ತರುವಂತದ್ದು ಇದೇ ಮೊದಲ ಬಾರಿಗೆ. ಯಾಕಂದ್ರೆ ಇಂಥ ಒಂದು ತಿದ್ದುಪಡಿಗಳ ಮುಖಾಂತರ ಕಂದಾಯ ನ್ಯಾಯಾಲಯಗಳನ್ನ ಪಾರದರ್ಶಕವಾಗಿ ನಿಯಮಬದ್ಧವಾಗಿ ನಡೆಸಲಿಕ್ಕೆ ಸಾರ್ವಜನಿಕರಿಗೆ ಸರಳವಾಗಿರತಕ್ಕಂತ ಒಂದು ನ್ಯಾಯದಾನವನ್ನು ನೀಡಲಿಕ್ಕೆ ಒಂದು ಅನುಕೂಲದ ಭದ್ರತೆಯಾಗಿದೆ. ಯಾಕಂದ್ರೆ ಇದರಂತೆ ಭೂ ಪರಿವರ್ತನೆಯನ್ನ ಸರಳೀಕೃತವಾಗಿ ಇದರ ಒಂದು ಪ್ರಕ್ರಿಯೆಯನ್ನ ಒಳಪಡಿಸಿ ನಮ್ಮ ಒಂದು ಕರ್ನಾಟಕ ರಾಜ್ಯವನ್ನ ಅಭಿವೃದ್ಧಿ ಪಥದ ಕಡೆಗೆ ಚಲಿಸುವಲ್ಲಿ ಬಂಡವಾಳ ಹೂಡಿಕೆಗೆ ಒಂದು ರೀತಿ ಹೂಡಿಕೆದಾರರ ಸ್ನೇಹಿಯಾಗಿ ಖರೀದಿಸಲಿಕ್ಕೆ ಎಲ್ಲಾ ಭೂಮಿಗಳಿಗೆ ಭೂ ಪರಿವರ್ತನೆಯನ್ನ ನೀಡುವುದರ ಮುಖಾಂತರ ನಮ್ಮ ಈ ಒಂದು ಕರ್ನಾಟಕ ಸರ್ಕಾರ ಈ ಒಂದು ತಿದ್ದುಪಡಿಯನ್ನ ತಂದಿದೆ. ಆದರೆ ಇಲ್ಲಿ ಕರ್ನಾಟಕದ ಭೂ ಕಂದಾಯ ಕಾಯ್ದೆ 1964ರ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟಂತೆ ಇನ್ನು ಮುಂದೆ ಹೇಗೆ ಸರಳೀಕರಣ ಮಾಡುವಂತ ನಾನು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ನಿಮಗೆ. ಇದರಲ್ಲಿ ಒಂದೇದಾಗಿ ಹೇಳಬೇಕಾದ್ರೆ ಆ ಒಂದು ಭೂ ಪರಿವರ್ತನೆ ಮಾಸ್ಟರ್ ಪ್ಲಾನ್ ಪ್ರಕಾರ ಭೂ ಬಳಕೆಗೆ ಪರಿವರ್ತನೆ ಮಾಡುವಂತದ ಒಂದು ಅಗತ್ಯವನ್ನು ಕೂಡ ತೆಗೆದುಹಾಕಲಾಗಿದೆ. ಯಾಕಂದ್ರೆ ಇದರ ಒಂದು ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇಂಥ ಒಂದು ಪ್ರಕರಣಗಳಲ್ಲಿ ಇದರ ಒಂದು ಪ್ಲಾನ್ ನೇರವಾಗಿ ಅಪ್ರೂವಲ್ ವರೆಗೂ ಹೋಗಬಹುದು. ಯಾಕಂದ್ರೆ ಮಾಸ್ಟರ್ ಪ್ಲಾನ್ ಹೊರಗೆ ಇರುವಂತಹ ಪರಿಭಾವಿತ ಭೂ ಪರಿವರ್ತನೆ ಅಂದ್ರೆ ಇಲ್ಲಿ ಡೀಮ್ಡ್ ಕನ್ವರ್ಷನ್ ಅಂತ ಹೇಳ್ತಾರೆ. ಈ ಹಿಂದೆ 3-4 ತಿಂಗಳ ಒಂದು ಸಮಯವನ್ನು ತೆಗೆದುಕೊಂಡಿದ್ರು ಕೂಡ ಈಗ ಪ್ರಸ್ತುತ 30 ದಿನಗಳಲ್ಲಿ ಇದರ ಒಂದು ಭೂ ಪರಿವರ್ತನೆಯನ್ನ ಕಡ್ಡಾಯಗೊಳಿಸಲಾಗಿದೆ. ಯಾಕಂದ್ರೆ ಈ ಒಂದು ಪರಿವರ್ತನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಆನಂತರ ಜಿಲ್ಲಾಧಿಕಾರಿಗಳು 30 ದಿನಗಳ ಒಳಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಇಲಾಖೆಯ ಜೊತೆಗೆ ಚರ್ಚೆಯನ್ನ ಮಾಡಿಕೊಂಡು ಇದರ ಒಂದು ಭೂ ಪರಿವರ್ತನೆಗೆ ಅವಕಾಶವನ್ನ ನೀಡಬಹುದು, ಇಲ್ಲಾಂದ್ರೆ ತಿರಸ್ಕರಿಸಬಹುದು. ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕಾದ್ರೆ 30 ದಿನಗಳ ಒಳಗಾಗಿ ಜಿಲ್ಲಾಧಿಕಾರಿಗಳು ಯಾವುದೇ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳದೇ ಇದ್ದರೆ ಇದ್ರ ಒಂದು ಸ್ವಯಂ ಚಾಲಿತವಾಗಿ ಭೂ ಪರಿವರ್ತನೆಗೆ ಅದಕ್ಕೊಂದು ರೀತಿ ಅವಕಾಶವನ್ನು ಕೂಡ ಲಭ್ಯವಾಗ್ತದೆ. ಯಾಕಂದ್ರೆ ಸಣ್ಣ ಕೈಗಾರಿಕೆಗಳು 2 ಎಕರೆವರೆಗೆ ಕೈಗಾರಿಕಾ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಗೆ ಅವಶ್ಯಕತೆ ಇಲ್ಲ. ನಿಮಗೆ ನಾನು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.